ಕೆಂಭಾವಿಯಲ್ಲೂ ಯಶಸ್ವಿಯಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಇದಿಷ್ಟೇ ಅಲ್ಲ, ಇಡೀ ರಾಜ್ಯದ ಹಲವೆಡೆ ಆರ್ಎಸ್ಎಸ್ ಪಥಸಂಚಲನ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೆರವೇರಿದೆ. ಆದರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭಾರೀ ಕಗ್ಗಂಟಾಗಿದೆ. ಶಿಸ್ತಿನಿಂದ ಪಥಸಂಚಲನ, ರಸ್ತೆಯುದ್ದಕ್ಕೂ ಸ್ವಯಂ ಸೇವಕರಿಗೆ ಹೂಮಳೆ. ಇದು ಯಾದಗಿರಿಯ ಕೆಂಭಾವಿಯಲ್ಲಿ ನಿನ್ನೆ ನಡೆದ ಆರ್ಎಸ್ಎಸ್ ರ್ಯಾಲಿಯ ದೃಶ್ಯಗಳು. ಅಂದಹಾಗೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟಾಗಿದೆ. ಆದರೆ ಬೇರೆ ಬೇರೆ ಕಡೆ ಸಂಘದ ಪಥಸಂಚಲನ ಯಶಸ್ವಿಯಾಗಿ ನಡೆದಿದೆ. ಈ ಮಧ್ಯೆ ಇವತ್ತು ಚಿತ್ತಾಪುರಕ್ಕೆ ಸಂಬಂಧಿಸಿದಂತೆ 2ನೇ ಸುತ್ತಿನ ಶಾಂತಿ ಸಭೆ ನಡೀತಾ ಇದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಚಿತ್ತಾಪುರದಲ್ಲಿ ಪಥಸಂಚಲನ ಕಗ್ಗಂಟು, ಇಂದು ಶಾಂತಿ ಸಭೆ. ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರವಾಗಿ ಕಲಬುರಗಿ ಡಿಸಿ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆ ವಿಫಲವಾಗಿತ್ತು. ಹೀಗಾಗಿ ಇಂದು ಬೆಂಗಳೂರಿನಲ್ಲಿ 2ನೇ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಎಜಿ ಶಶಿಕಿರಣ್ ಶೆಟ್ಟಿ ಜಿಲ್ಲಾಡಳಿತ ನೇತೃತ್ವದಲ್ಲಿ 2ನೇ ಶಾಂತಿ ಸಭೆ ನಡೆಯಲಿದೆ. ಅರ್ಜಿದಾರ ಅಶೋಕ್ ಪಾಟೀಲ್, ಕೃಷ್ಣ ಜೋಶಿ, ಪ್ರಹ್ಲಾದ್ ವಿಶ್ವಕರ್ಮ, ಆರ್ಎಸ್ಎಸ್ ಪರ ವಕೀಲರಾದ ಅರುಣ್ ಶ್ಯಾಮ್, ವಾದಿರಾಜ್ ಕಾಡ್ಲೂರಿಗೆ ಆಹ್ವಾನ ನೀಡಲಾಗಿದೆ. ಆದರೆ ಉಳಿದ 9 ಸಂಘಟನೆಗಳಿಗೆ ಜಿಲ್ಲಾಡಳಿತ ಯಾವುದೇ ಆಹ್ವಾನವನ್ನ ನೀಡಿಲ್ಲ. ಈ ಸಭೆಯ ವರದಿಯನ್ನ ನವೆಂಬರ್ 7ರಂದು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನಡೆಯಲಿರುವಂತಹ ವಿಚಾರಣೆ ವೇಳೆ ಜಿಲ್ಲಾಡಳಿತ ಸಲ್ಲಿಸಲಿದೆ. ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್ ವಿಭಾಗೀಯ ಪೀಠ. ಮತ್ತೊಂದೆಡೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿರುವಂತಹ ರಾಜ್ಯ ಸರ್ಕಾರಕ್ಕೆ ಕಳೆದ ವಾರ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು. ಸರ್ಕಾರಿ ಸ್ಥಳಗಳಲ್ಲಿ 10ಕ್ಕಿಂತ ಹೆಚ್ಚು ಜನರು ಗುಂಪುಗೂಡುವುದಕ್ಕೆ ಸಭೆ ಮೆರವಣಿಗೆಗೆ ನಿರ್ಬಂಧ ವಿಧಿಸಿದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿತು. ಈ ಆದೇಶ ಪ್ರಶ್ನಿಸಿ ಸರ್ಕಾರ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿತು. ನಿನ್ನೆ ಸರ್ಕಾರದ ಪರ ವಾದ ಮಂಡಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಏಕಸದಸ್ಯ ಪೀಠದ ಆದೇಶ ದೋಷಪೂರಿತವೆಂದು ಹೇಳಿದರು. 10 ಜನಕ್ಕಿಂತ ಹೆಚ್ಚು ಜನ ಸಮಾನ ಉದ್ದೇಶದಿಂದ ಸೇರಿ ಸರ್ಕಾರಿ ಸ್ವತ್ತುಗಳಲ್ಲಿ ಅನುಮತಿ ಇಲ್ಲದೆ ರ್ಯಾಲಿ ಸಭೆ ನಡೆಸುವುದನ್ನು ನಿರ್ಬಂಧಿಸಿರುವುದು ಕಾನೂನುಬದ್ಧವಾಗಿದೆ. ಇದು ನಾಗರಿಕರ ಹಕ್ಕಿಗೆ ಧಕ್ಕೆ ಹೇಗಾಗಲಿದೆ? ವೈಯಕ್ತಿಕ ಹಕ್ಕುಗಳಿಗೆ ಅಧಿಸೂಚನೆಯಿಂದ ಹಾನಿಯಾಗುವುದಿಲ್ಲ. ಸರ್ಕಾರದ ಸ್ವತ್ತುಗಳಿಗೆ ಧಕ್ಕೆಯಾಗಬಾರದೆಂದು ನಿರ್ಬಂಧ ವಿಧಿಸಲಾಗಿದೆ. ಖಾಸಗಿ ಸಂಸ್ಥೆಗಳು ಸರ್ಕಾರಿ ಸ್ವತ್ತಿನಲ್ಲಿ ಇಚ್ಛೆ ಬಂದ ಕಾರ್ಯಕ್ರಮ ಮಾಡುವಂತಿಲ್ಲ. ಹೈಕೋರ್ಟ್ ಕಟ್ಟಡ ಖಾಲಿ ಇದೆ ಎಂದು ಖಾಸಗಿ ಕಾರ್ಯಕ್ರಮ ಮಾಡಲಾಗದು. ಕಾರ್ಯಕ್ರಮದ ಮುನ್ನ ಅನುಮತಿ ಪಡೆಯಿರಿ ಎಂದಷ್ಟೇ ಆದೇಶ ಮಾಡಿದ್ದೇವೆ. ಸರ್ಕಾರದ ಈ ಆದೇಶಕ್ಕೆ ತಡೆ ನೀಡಿರುವುದು ಸರಿಯಲ್ಲ. ಹೀಗಾಗಿ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ರದ್ದುಪಡಿಸಬೇಕು. ಹೀಗೆ ವಾದ ಮಂಡಿಸ್ತಾ ಇದ್ದಂತೆ ವಕೀಲ ಅಶೋಕ್ ಹಾರನಹಳ್ಳಿ ಪ್ರತಿವಾದ ಮಂಡಿಸಿದ್ರು. ಪಾರ್ಕ್ ಮೈದಾನ ಎಲ್ಲವನ್ನ ಸರ್ಕಾರದ ಸ್ವತ್ತೆಂದು ಭಾವಿಸಬಾರದು. ಏಕಸದಸ್ಯ ಪೀಠದಲ್ಲೇ ತಡೆಯಾಜ್ಞೆ ತೆರವಿಗೆ ಅರ್ಜಿ ಸಲ್ಲಿಸಬಹುದಿತ್ತು. ಮೇಲ್ಮನವಿಯಷ್ಟೇ ಸಲ್ಲಿಸುತ್ತೇವೆಂಬ ಸರ್ಕಾರದ ವಾದಕ್ಕೆ ನಮ್ಮ ಆಕ್ಷೇಪವಿದೆ. ಮೈದಾನದಲ್ಲಿ ಕ್ರಿಕೆಟ್ ಆಡಲು ಅನುಮತಿ ಬೇಕೆಂದೆಂಬ ನಿಯಮ ರೂಪಿಸಿದ್ದಾರೆ. ಇದಕ್ಕಿಂತ ಏಕಪಕ್ಷೀಯ ಆದೇಶ ಕಾಣಲು ಸಾಧ್ಯವಿಲ್ಲ. ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಬಾರದು. ನವೆಂಬರ್ 7ರಂದು ವಿಚಾರಣೆ ಇದೆ. ಅಲ್ಲಿ ಸರ್ಕಾರ ವಾದ ಮಂಡಿಸಲಿ. ಹೀಗೆ 2 ಕಡೆ ವಾದ ಆಲಿಸಿರುವಂತಹ ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ಸಿಗುತ್ತಾ? ಸರ್ಕಾರದ ವಾದಕ್ಕೆ ಗೆಲುವಾಗುತ್ತಾ ಇಲ್ಲವಾ ಅನ್ನೋದನ್ನ ವಿಭಾಗೀಯ ಪೀಠ ತೀರ್ಮಾನಿಸಲಿದೆ. ಬ್ಯೂರೋ ರಿಪೋರ್ಟ್, TV9.